ಎರಡನೇ ಪ್ರಶ್ನೆಗೆ ಬರ್ತೇನೆ ನೋಡಿ. ಇದನ್ನು ಮಾಡುವುದು ಸುಲಭವೇ ಅಂತನ್ನೋ ಪ್ರಶ್ನೆ ಮೊದಲನೇದು ನೋಡಿ. ಈ ವಿಚಾರವನ್ನು ಮೊದಲು ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳಿ. ಏನು, ಈ ಮಾಟಮಂತ್ರ ವಾಮಾಚಾರವನ್ನು ಮಾಡೋದು ಖಂಡಿತವಾಗಿಯೂ ಸುಲಭವಲ್ಲ. ಇದು ಖಂಡಿತವಾಗಿಯೂ ಎಲ್ಲರಿಗೂ ಬರುವಂಥ ಒಂದು ತಂತ್ರ ಖಂಡಿತವಾಗಿಯೂ ಅಂತೂ ಅಲ್ಲ. ನಾನು ಆಗಲೇ ಹೇಳಿದೆ, ಇದರ ಉಪಾಸನೆ ಸಾಧನೆ ಅತ್ಯಂತ ಕಠಿಣವಾದದ್ದು. ಎಲ್ಲೋ ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಇದು ಸಾಧನೆ ಆಗುವಂಥದ್ದು. ಎಲ್ಲರಿಗೂ ಸಾಧ್ಯತೆ ಇಲ್ಲ. ಎಲ್ಲೋ ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡ್ಬಿಟ್ಟು ಯಾವುದೋ ನಿಂಬೆ ಹಣ್ಣನ್ನು ತಯಾರು ಮಾಡಿಬಿಟ್ಟು ಅಥವಾ ಒಂದು ಹಿಟ್ಟಿನಿಂದ ಒಂದು ಗೊಂಬೆಯನ್ನು ಮಾಡಿ ಅದಕ್ಕೊಂದಷ್ಟು ಮೊಳೆಗಳನ್ನು ಚುಚ್ಚಿ ಅಥವಾ ನಿಂಬೆ ಹಣ್ಣಿಗೆ ಒಂದಷ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ಮಾಟಮಂತ್ರ ಮಾಡಿದ್ದೇನೆ ಅಂತ ಹೇಳೋದು ಖಂಡಿತವಾಗಿಯೂ ಸುಳ್ಳು. ಯಾಕೆ ಅಂತಂದರೆ ಮಾಟಮಂತ್ರ ಮಾಡುವುದು ಸುಲಭವಲ್ಲ. ಯಾಕೆ ಸುಲಭವಲ್ಲ ಅಂತಂದರೆ ಇದರ ಸಾಧನೆ ಮಾಡುವುದು ಅಶಕ್ಯವಾದದ್ದು. ಅಂದರೆ ಸಾಮಾನ್ಯ ಜನರಿಗೆ ನಿಲುಕುವಂತಹದ್ದು ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಈ ವಿಷಯದಲ್ಲಿ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರೋ ನಿಮಗೆ ನಾನು ಹೇಳೋದಿಷ್ಟೇ, ಈ ಮಾಟಮಂತ್ರದ ಹೆಸರಲ್ಲಿ ನಿಮ್ಮನ್ನು ಹೆದರಿಸಬಹುದು. ಬಹಳ ಸುಲಭ ನೋಡಿ. ನಿಮ್ಮ ಮನೆಯಲ್ಲಿ ಒಂದು ತೆಂಗಿನಕಾಯಿನೋ ಒಂದು ನಿಂಬೆ ಹಣ್ಣನ್ನು ನೀವಿಲ್ಲದೆ ಇದ್ದಾಗ ಅಥವಾ ಒಂದು ಗೊಂಬೆಯನ್ನು ಎಲ್ಲಾದರೂ ಒಂದು ಇದರಲ್ಲಿ ಸುತ್ತಿ ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿಬಿಟ್ರೆ ಸಾಕು. ನಿಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ, ನಿಮ್ಮ ವಾತಾವರಣದಲ್ಲಿ ಒಂದು ಭಯ ಅಂತ ಅನ್ನೋದು ಖಂಡಿತವಾಗಿಯೂ ಶುರು ಆಗುತ್ತೆ. ಆ ಭಯದಿಂದನೇ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಪ್ರಾರಂಭವಾಗುತ್ತೆ. ನಿಮ್ಮ ಕಷ್ಟಗಳಿಗೆ ದಾರಿ ಭಯ. ಹಾಗಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಖಂಡಿತವಾಗಿ ನನಗೆ ಯಾರ ಮನಸ್ಸಿನಲ್ಲಿ ಈ ಸಂಶಯ ಇದೆಯೋ, ನಮಗೆ ಮಾಟಮಂತ್ರ ಆಗಿದೆ, ಹೀಗೆ ಎಲ್ಲ ವಸ್ತುಗಳು ಬೀಳ್ತಾ ಇವೆ, ಇದೆಲ್ಲವೂ ಕೇವಲ ಭ್ರಮೆ ಇರುವಂಥದ್ದು. ಖಂಡಿತವಾಗಿಯೂ ನಾನು ಈ ಮಂತ್ರ ಮಹೋದಧಿ, ಮಂತ್ರ ಮಹಾರ್ಣವ ಅಂತನೋ ಗ್ರಂಥಗಳಲ್ಲಿ ಈ ಸಾಧನೆಯ ವಿವರಣೆ ಬರುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ನಿಮಗೆ ಮಾಂತ್ರಿಕರು ಸಿಗೋದು ಅಷ್ಟು ಸುಲಭವಲ್ಲ, ಖಂಡಿತವಾಗಿಯೂ ಅಲ್ಲ. ಆದರೆ ಮಾಂತ್ರಿಕರಂತೆ ವೇಷ ಹಾಕಿದವರು ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಊರಿನಲ್ಲೂ ಖಂಡಿತವಾಗಿಯೂ ಸಿಗ್ತಾರೆ. ನೀವೇ ಮಾಡಿಸ್ಲಿಕ್ಕೆ ಹೋದರೆ ಕೂಡ ನಿಮಗೂ ಕೂಡ ಮಾಡಿಸ್ತೇವೆ ಅಂತ ಹೇಳ್ತಾರೆ. ನೀವು ಯಾರಾದರೂ ಶತ್ರುಗಳ ಮೇಲೆ ಮಾಡಿಸ್ಬೇಕು ಅಂತಂದ್ರೂ ಕೂಡ ಆ ಮನೋಭಾವದವರು ಇದ್ದರೂ ಕೂಡ ಹೇಳ್ತಾ ಇದ್ದೇನೆ ನಾನು, ನೀವು ಖಂಡಿತವಾಗಿಯೂ ಮಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಬೇಕಾದರೆ ಅವರನ್ನು ಭಯಪಡಿಸಬಹುದು. ಹಾಗಾಗಿ ಈ ಮನಸ್ಸಿಟ್ಟುಕೊಂಡು ಯಾರು ನೋಡ್ತಾ ಇದ್ದೀರೋ ಅವರಿಗೆ ಖಂಡಿತವಾಗಿಯೂ ನಾನು ಹೇಳ್ತೇನೆ, ಅಷ್ಟು ಸುಲಭವಾಗಿ ಮಾಟಮಂತ್ರವನ್ನು ಮಾಡೋದು ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ. ಯಾಕೆಂದರೆ ಆ ಶಕ್ತಿಯ ಒಂದು ಸಾಧನೆಯಲ್ಲಿ ಮುಂದೆ ಹೋದಂಥ ವ್ಯಕ್ತಿ ಅಥವಾ ಆ ಸಾಧನೆಯನ್ನು ಮಾಡಿಕೊಂಡಂತಹ ವ್ಯಕ್ತಿ ನಮಗೆ ಬಹಳ ವಿರಳವಾಗಿ ಸಿಗ್ತಾರೆ. ಅವರೆಲ್ಲ ಈ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಲೆ ಹಾಕಿಬಿಟ್ಟು ಏನೋ ನೆರೆಹೊರೆಯ ಮಧ್ಯದಲ್ಲಿ ಜಗಳವಾಗಿದೆ, ಅವರ ಮೇಲೆ ಮಾಟಮಂತ್ರಗಳನ್ನು ಮಾಡೋದು, ಅಥವಾ ಅಣ್ಣ ತಮ್ಮಂದರಲ್ಲಿ ಏನಾದರೂ ಜಗಳವಾಗಿದೆ, ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿ ತಲೆಯನ್ನು ಹಾಕೋದಿಲ್ಲ. ಒಂದು ಒಳ್ಳೆಯ ಸಾಧನೆಯಲ್ಲಿ ಅವರಿರ್ತಾರೆ. ಹಾಗಾಗಿ ಈ ವಿಷಯವನ್ನು ಸ್ಪಷ್ಟನ ಮಾಡ್ತಾ ಇದ್ದೇನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಏನಾದರೂ ಇತ್ತು ಅಂದರೂ ಕೂಡ ನಮ್ಮನ್ನು ಸಂಪರ್ಕಿಸಿ. 2 ವಿಧದಲ್ಲಿ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಫೋನ್ನಲ್ಲಿ, ಇನ್ನೂ ಒಂದು ಬೇಕಾದರೆ ಅದು ಬಹಳ ಕ್ಲಿಷ್ಟವಾಗಿತ್ತು ಅಂತಂದರೆ, ಬಹಳ ಸೀರಿಯಸ್ ಆಗಿತ್ತು ಅಂತಂದರೆ ವಿಡಿಯೋ ಕಾಲ್ ಮುಖಾಂತರ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಖಂಡಿತವಾಗಿ ಕೊಡ್ತೇನೆ. ಆದರೆ ಆ ಪ್ರಶ್ನೆ ಕೇಳುವಾಗ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರಬೇಕು ಅಂತಂದರೆ, ನೀವು ಮೊದಲೇ ನಿರ್ಧಾರವನ್ನು ಮಾಡಿಕೊಂಡು ಬಂದಂಥದ್ದಲ್ಲ. ಆಗಿದೆ ಅಂತನ್ನೋ ನಿರ್ಧಾರವನ್ನು ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೊಂದು ಮಾರ್ಗ ಇದೆ. ನೀವು ಕೇಳಿದಂಥ ಪ್ರಶ್ನೆ ಸಮಯದಲ್ಲಿ ಬರುವಂಥ ಗ್ರಹಗಳ ಒಂದು ಸ್ಥಾನಮಾನವನ್ನು ನೋಡಿಕೊಂಡು ನಿಮಗೆ ಆಭಿಚಾರಿಕ ಪ್ರಯೋಗ ಅಂತಂದರೆ ಈ ಮಾಟಮಂತ್ರಾದಿಗಳು ಆಗಿದೆಯೋ ಇಲ್ಲವೋ ಅಂತ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನೀವು ಪೂರ್ವ ನಿರ್ಧಾರವಾಗಿ ಮಾಡಿಕೊಂಡು ಬರುವಂಥದ್ದು ಅಲ್ಲ ಖಂಡಿತವಾಗಿಯೂ. ಯಾಕೆ ಅಂದರೆ ಯಾವುದೇ ವಿಷಯವನ್ನು ನಾವು ನಿರ್ಧಾರ ಮಾಡಬೇಕಾಯಿತು ಅಂತಂದರೂ ಅದಕ್ಕೆ ಬೇಕಾದಂಥ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಅದರಿಂದನೇ ನಿರ್ಧಾರ ಮಾಡ್ಕೊಳ್ಬೋದು ಹೊರತು ನೀವಾಗೆ ಅಥವಾ ನಾವೇ ಕೆಲವೊಂದು ಚಿಹ್ನೆಗಳು ನಮಗೆ ಕಾಣಿಸ್ತು ಅಂತಂದರೆ, ನಾನು ಯೂಟ್ಯೂಬ್ನಲ್ಲಿ ಅದನ್ನೇ ನೋಡ್ತಾ ಇದ್ದೆ ನೋಡಿ, ಬಹಳ ಸುಲಭವಾಗಿ ಹೇಳಿಬಿಡ್ತಾರೆ ನಿಮಗೆ. ನಿಮ್ಮಲ್ಲಿ ಮಾಟಮಂತ್ರ ಆಗಿದೆಯಾ ಗೊತ್ತಾಗಬೇಕಾ? ಮನೆಯಲ್ಲಿ ಹೀಗಾದರೆ ನೋಡಿ, ಮನೆಯಲ್ಲಿ ಹಾಗಾದರೆ ನೋಡಿ, ಅಥವಾ ನೀವು ಊಟಕ್ಕೆ ಕೂತಾಗ ನಿಮಗೇನೋ ಕೂದಲು ಬಂತು ಅಂತಂದರೆ ನಿಮಗೆ ಮಾಟಮಂತ್ರ ಆಗಿದೆ ಅಂತೇಳಿ ತಿಳ್ಕೊಂಡು ಬಿಡಿ ಅಂತೆ.
ಇಷ್ಟು ಸುಲಭ ಅಲ್ಲ ಈ ಮಾಟಮಂತ್ರದ ವಿಷಯ. ಇದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಇದು ಕೇವಲ ಒಂದು ಮಾನಸಿಕವಾದಂಥ ರೋಗ ಇರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ಉಪಚಾರವನ್ನು ಮಾಡಿಕೊಳ್ಳಿ. ಮನಸ್ಸನ್ನು ಗಟ್ಟಿಗೊಳಿಸಿ. ಮನಸ್ಸಿನಲ್ಲಿ ನಿಮ್ಮ ಸಕಾರಾತ್ಮಕವಾದಂತಹ ಭಾವನೆ, ದೈವಿ ಕೃಪೆ ನಿಮ್ಮ ಮೇಲೆ ಇತ್ತು ಅಂತಂದರೆ, ಒಂದು ವೇಳೆ ನಾನು ಹೇಳಿದಂತೆ ಖಂಡಿತವಾಗಿಯೂ ಮಾಟಮಂತ್ರ ಮಾಡುವವರು ಇದ್ದಾಗ ಮಾಟಮಂತ್ರ ಮಾಡಿದಾಗಲೂ ಕೂಡ ನಿಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮಲ್ಲಿ ಆ ಶಕ್ತಿ ಕಡಿಮೆ ಆದಾಗ ಮಾತ್ರ ಈ ಆಭಿಚಾರಿಕ ಪ್ರಯೋಗದ ಶಕ್ತಿ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ತಿಳ್ಕೊಳ್ಳಿ. ಇನ್ನು ಇದರ ಜೊತೆಗೆ ಏನೋ ಒಂದು ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ, ಕೂತ್ಕೊಂಡ್ಬಿಟ್ಟಿದೆ. ಈಗ ಆಗ್ಬಿಟ್ಟಿದೆ, ನಮಗೆ ಎಷ್ಟು ಹೇಳಿದ್ರು ಅದು ಮನಸ್ಸಿನಿಂದ ಹೋಗ್ತಾ ಇಲ್ಲ. ಹಾಗಾದರೆ ಪರಿಹಾರ ಏನು ಗುರುಗಳೇ ಅಂತಂದಾಗ, ಮೊದಲನೆಯದಾಗಿ ಹಾಗೆ ಅನಿಸಿದಾಗ ಮನೆಯಲ್ಲಿ ಸುಲಭವಾದಂಥ ವಿಧಾನಗಳನ್ನು ದೊಡ್ಡದಾಗಿರುವಂತೆ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲು ಮನೆಯನ್ನು ಚೆನ್ನಾಗಿ ಶುದ್ಧಿಯನ್ನಾಗಿ ಮಾಡಿಕೊಳ್ಳಿ. ಮನೆ ತುಂಬ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ. ಅದರಿಂದ ಮನೆ ಶುದ್ಧಿಯಾಗುತ್ತೆ. ಈ ಕ್ಷುದ್ರ ಶಕ್ತಿಗಳು ಓಡಿ ಹೋಗುತ್ತೆ. ಮನೆಯಲ್ಲಿ ಒಂದಷ್ಟು ಸರ್ಷಪವನ್ನು ಹರಡಿಕೊಳ್ಳಿ. ಅಂದರೆ ಬಿಳಿ ಸಾಸಿವೆ ಸಾಧ್ಯವಾಯಿತು ಅಂತಂದರೆ ಅದನ್ನು ಒಂದಷ್ಟು ಅಭಿಮಂತ್ರಿಸಿ, ಯಾರಾದರೂ ಪುರೋಹಿತರ ಕಡೆಯಿಂದ ಅಭಿಮಂತ್ರಿಸಿ ಅದನ್ನು ಎಲ್ಲ ಕಡೆಗೆ ಹರಡಿಕೊಳ್ಳಿ. ಅದರಿಂದಲೂ ಕೂಡ ಕ್ಷುದ್ರ ಶಕ್ತಿಯಿಂದ, ನಕಾರಾತ್ಮಕ ಶಕ್ತಿಯಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗುವಂಥ ಸಾಧ್ಯತೆ. ಇದಕ್ಕಿಂತಲೂ ಇನ್ನೂ ಒಂದು ಅದಕ್ಕೆ ಕ್ರಮ ಅಂತಂದರೆ ದುರ್ಗಾ ಪೂಜೆಯನ್ನು, ಸಪ್ತಶತಿ ಪಾರಾಯಣವನ್ನು ಮಾಡಿಕೊಳ್ಳೋದು ಎರಡನೇ ಕ್ರಮ. ಅದರಿಂದಲೂ ಕೂಡ ಒಂದು ವೇಳೆ ಆಗಿತ್ತು ಅಂತಂದರೂ ಕೂಡ ಅದರ ಪರಿಹಾರ ಸಾಧ್ಯತೆ ಇದೆ. ಇನ್ನು ನೀವು ರುದ್ರ ಉಪಾಸಕರಾದರೆ ಮನೆಯಲ್ಲಿ ಸಾಧ್ಯವಾದಷ್ಟು ಸುಮಾರು ಒಂದು 11 ದಿವಸ ರುದ್ರ ಪೂಜೆಯನ್ನು ಮಾಡಿಕೊಳ್ಳಿ. ಎಂಥದೇ ಶಕ್ತಿ ಇದ್ದರೂ ಕೂಡ, ಎಂಥದೇ ಪ್ರಯೋಗ ಆಗಿದ್ದರೂ ಕೂಡ ಖಂಡಿತವಾಗಿಯೂ ತೊಲಗಿ ಹೋಗುತ್ತೆ. ಅದಕ್ಕಿಂತಲೂ ಜಾಸ್ತಿ ಪರಿಣಾಮ ಅದರದ್ದು ನಿಮಗೆ ತೋರಿಸ್ತಾ ಇದೆ ಅಂತಂದಾಗ ಅದಕ್ಕೆ 4ನೇ ಕ್ರಮವಾಗಿ ಅಘೋರಾಸ್ತ್ರ ಮಂತ್ರ ಅಂತ ಹೇಳಿದೆ. ಅದನ್ನು ಚೆನ್ನಾಗಿರುವಂಥ ಪುರೋಹಿತರನ್ನು ಕರೆಸಿಬಿಟ್ಟು ಅಘೋರಾಸ್ತ್ರ ಮಂತ್ರ ಹೋಮವನ್ನಾದರೂ ಮಾಡಿಸಿ ಅಥವಾ ಆ ಮಂತ್ರ ಜಪವನ್ನಾದರೂ ಮಾಡಿಸಿ. ಇನ್ನೂ ಒಂದು ಕ್ರಮ ಇದೆ, ಎರಡೂ ಆಗ್ತಾ ಇಲ್ಲ ಅಂದಾಗ ಆ ಅಘೋರಾಸ್ತ್ರ ಮಂತ್ರ ಹೋಮದ ಭಸ್ಮದಿಂದ ಮನೆಯ ಅಷ್ಟದಿಕ್ಕುಗಳಲ್ಲಿ ಇಟ್ಟುಬಿಡಿ. ಅದರಿಂದಲೂ ಕೂಡ ಹೊರಗಡೆ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡೋದಿಲ್ಲ. ನಂತರ ನೋಡಿ ಸುದರ್ಶನ ಹೋಮ ಅಥವಾ ಸುದರ್ಶನ ಪೂಜೆ, ಇದನ್ನು ಕೂಡ ನೀವು ಈ ವಾಮಾಚಾರವನ್ನು ಉಚ್ಚಾಟನೆಗೆ ಉಪಯೋಗಿಸಬಹುದು. ಸುದರ್ಶನ ಹೋಮ, ಸುದರ್ಶನ ಜಪ, ಅಥವಾ ನಾನು ಅದೇ ರೀತಿಯಾಗಿ ಇವೆರಡೂ ನಿಮಗೆ ಸಾಧ್ಯತೆ ಇಲ್ಲ ಅಂದಾಗ ಈ ಸುದರ್ಶನ ಭಸ್ಮ, ಎಲ್ಲಾದರೂ ಸುದರ್ಶನ ಹೋಮ ಮಾಡಿದಂಥ ಭಸ್ಮ ನಿಮಗೆ ಸಿಕ್ತಿತ್ತು ಅಂತಂದರೆ ಒಳ್ಳೆಯ ಶುದ್ಧಿಯಾಗಿರುವಂತಹ ಭಸ್ಮವನ್ನು ಅಷ್ಟದಿಕ್ಕುಗಳಲ್ಲೂ ಇಟ್ಟುಕೊಳ್ಳಿ. ಅದರಿಂದಲೂ ಕೂಡ ನೀವು ಪರಿಹಾರ. ಕೊನೆಯದಾಗಿ ನೋಡಿ, ಪ್ರತ್ಯಂಗಿರ ದುರ್ಗಾ ಮಂತ್ರ ಹೋಮ ಬಹಳ ತೀಕ್ಷ್ಣವಾಗಿತ್ತು ಅಂತಂದರೆ, ಅದರ ಪ್ರಭಾವ ಬಹಳ ಇತ್ತು ಅಂತಂದರೆ ಈ ಪ್ರತ್ಯಂಗಿರ ದುರ್ಗಾ ಮಂತ್ರ ಹೋಮವನ್ನು ಮಾಡಿಕೊಳ್ಳಿ. ಅದರಿಂದಲೂ ಕೂಡ ಎಲ್ಲ ಮಾಟ ಮಂತ್ರಗಳು ಖಂಡಿತವಾಗಿಯೂ ದೂರವಾಗುತ್ತೆ. ನಮಸ್ಕಾರ.